ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ಮೈನಾ, ಕಾರಣ ಏನು ಅಂತ ನನ್ನ ಹತ್ರ ಹೇಳ್ಕೊ, ನಾನ್ ನಿನಗ್ ಸಹಾಯ ಮಾಡ್ತೀನಿ. ನನಗೆ ಯಾರ ಸಹಾಯನೂ ಬೇಡ, ಹಾಗೆ ನಿಮ್ ಮಾವನೂ ಬೇಡ. ಮೈನಾ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ಸ್ವಲ್ಪ ಜ್ಞಾನ ಇದೆಯಾ ನಿನಗೆ? ಖಂಡಿತ ಗೊತ್ತಿದೆ. ಸರಿ ಯಾವ್ದು ತಪ್ಪಿ ಯಾವ್ದು ಅಂತ ಗೊತ್ತಿಲ್ಲದೆ ನಾನು ಈ ನಿರ್ಧಾರನ ತಕೊಂಡಿಲ್ಲ. ಅದೇ ಈ ನಿರ್ಧಾರ ಹಿಂದಿರೋ ಕಾರಣ ಏನು ಅದನ್ನಾದ್ರೂ ಹೇಳು. ಯಾಕೇನು ಹೇಳ್ತಿಲ್ಲ ನೀನು? ಸದ್ಯದಲ್ಲಿ ನಮ್ಮ ಅಕ್ಕನ ಮದ್ವೆ ಐತೆ. ಇನ್ 3 ತಿಂಗಳಲ್ಲಿ ನಾನ್ ನಿಮ್ಮ ಮಾವನ್ ಮದ್ವೆ ಆಗಕ್ಕಾಗಲ್ಲ. ನಿಜವಾಗ್ಲೂ ಇದೇ ಕಾರಣನಾ? ಹೌದು. ಅಷ್ಟಕ್ಕೂ ನಂಗೆ ಯಾಕೆ ಈ ತರ ಹಿಂಸೆ ಕೊಡ್ತಿದ್ದೀರಾ? ನಿಮ್ಗೆ ನಿಮ್ ಮಾವ ಅಂದ್ರೆ ಇಷ್ಟ ತಾನೆ? ಚಿಕ್ಕ ವಯಸ್ಸಿಂದ ಪಂಚ ಪ್ರಾಣ ಇಟ್ಕೊಂಡಿದ್ದೀರಾ ಅಲ್ವಾ ಅವ್ರ ಮೇಲೆ? ಹಾಗಿದ್ಮೇಲೆ ನೀವೇ ಅವ್ರನ್ನ ಮದ್ವೆ ಆಗಿ ನಿಮ್ ಪ್ರೀತಿ ಪಡ್ಕೊಳ್ಳೋ ಅವಕಾಶ ಸಿಕ್ಕಿರ್ಬೇಕಾದ್ರೆ ಯಾಕೆ ಈ ತರ ಅವಕಾಶನ ಕಳ್ಕೊತಿದ್ದೀರಾ? ಇದಕ್ಕೆ ನಾ ಬರಕ್ ಹೇಳಿದ್ದು? ನಾನ್ ಬರಕ್ ಹೇಳಿದ್ನಾ? ನೀವಾಗೆ ತಾನೇ ಬಂದಿದ್ದು? ನಾನು ಹಾಸ್ಟೆಲ್ಗೆ ಬಂದಿರೋ ವಿಷಯ ಅಲ್ಲ ಮಾತಾಡ್ತಿರೋದು, ಬೆಂಗಳೂರಿಗೆ ಬಂದಿರೋ ವಿಷಯ ಮಾತಾಡ್ತಿರೋದು. ಧ್ರುವನ್ ಮದ್ವೆ ಮಾಡ್ಕೊಳಕ್ ಇದೇ ಸರಿಯಾದ ಸಮಯ ಅಂತ ನೀನೇ ತಾನೇ ನನಗೆ ಲೆಟರ್ ಬರೆದು ನನ್ನನ್ನು ಇಲ್ಲಿಗೆ ಬರೋ ಹಾಗೆ ಮಾಡಿದ್ದು. ನಮ್ಮ ಮಾವ ಯಾವಾಗ ನಿನ್ನ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗಲ್ಲ ಅಂತ ಹೇಳಿದ್ರು ಅವತ್ತೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟೆ, ಇನ್ಯಾವತ್ತೂ ನಮ್ಮ ಅತ್ತೆ ಮನೆ ಹೊಸ್ಲನ್ನು ತುಳಿಬಾರ್ದು ಅಂತ. ಆದ್ರೆ ಈ ಲೆಟರ್ ಮತ್ತೆ ನನ್ನ ಬರೋ ಹಾಗೆ ಮಾಡ್ತು. ಇದನ್ನ ನೀನಲ್ದೆ ಇನ್ಯಾರು ಬರೆಯೋಕ್ ಸಾಧ್ಯ? ನನಗ್ ಗೊತ್ತಿಲ್ಲ. ನನ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಮತ್ ಯಾರು ಈ ಲೆಟರ್ನ ಕಳ್ಸಿರ್ಬೋದು? ನನ್ಗೇನ್ ಗೊತ್ತು? ದಯವಿಟ್ಟು ನನ್ನ ಬಿಟ್ಬಿಡಿ. ಬಿಟ್ಬಿಡೋದಕ್ಕೆ ಹೇಗ್ ಸಾಧ್ಯ? ಇನ್ನ ನೀವ್ ನನ್ನ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ. ನಮ್ಮ ಮಾವನ್ ಮದ್ವೆ ಆಗೋದಕ್ಕೆ ಯಾಕೆ ಹಿಂದೇಟ್ ಹಾಕ್ತಿದ್ದೀರಾ ಅಂತ ಮೊದ್ಲು ಹೇಳಿ. ಹೇಳಿದ್ನಲ್ವಾ ನಮ್ಮ ಅಕ್ಕನ್ ಮದ್ವೆ ಕಾರಣ ಅಂತ. ನಂಬೋ ತರ ಇಲ್ಲ ನಿನ್ ಕಾರಣ. ನೀವ್ ನಂಬದ್ರೆ ನಂಬಿ, ಬಿಟ್ರೆ ಬಿಡಿ. ಆದ್ರೆ ಅದೇ ಕಾರಣ. ಅದಷ್ಟೇ ಕಾರಣ ಆಗಿದ್ರೆ ನಿಮ್ ಅಕ್ಕನ್ ಮದ್ವೆ ಆದ್ಮೇಲೆ ನಮ್ಮ ಮಾವನ್ ಮದ್ವೆ ಆಗ್ಬೋದಲ್ಲ? ನೋಡ್ ತುಳಸಿ, ನನ್ ಮನ್ಸಲ್ಲಿರೋದ್ನೆಲ್ಲ ನಿನ್ ಹತ್ರ ಹೇಳ್ಕೊಂಡಿವ್ನಿ. ಸುಮ್ನೆ ನನ್ನ ಮಾತಲ್ಲಿ ಕಟ್ ಹಾಕಕ್ ನೋಡ್ಬೇಡ. ಸದ್ಯಕ್ಕೆ ನಾನ್ ಮದ್ವೆ ಮಾಡ್ಕೊಳ್ಳೋ ಮನಸ್ಥಿತಿಯಲ್ಲಿಲ್ಲ. ಧ್ರುವ ಅವ್ರಿಗೆ ಜಾತಕದಲ್ಲೇನೋ ದೋಷ ಆಯ್ತಂತೆ. ಇನ್ 3 ತಿಂಗಳಲ್ಲಿ ಅವ್ರ ಮದ್ವೆ ಆಗ್ಬೇಕು ಅಂತ ಅವ್ರಮ್ಮ ಆಸೆ ಪಡ್ತಾವ್ರೆ. ನಾನಂತೂ ಮದ್ವೆ ಆಗಕ್ಕಾಗಲ್ಲ. ಹಾಗಂತ ಅವ್ರ ಅಮ್ಮನ ಆಸೆಗೂ ಮಣ್ಣೆರ್ಚಕ್ಕೆ ನನ್ಗಿಷ್ಟ ಇಲ್ಲ. ಪ್ಲೀಸ್ ಮೈನಾ, ಹಾಗೆಲ್ಲ ಮಾತಾಡ್ಬೇಡ. ಮಾವ ನಿನ್ಗೋಸ್ಕರನೇ ವೇಟ್ ಮಾಡ್ತಿರೋದು. ಅವ್ರು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ನಿನ್ನ ಬಿಟ್ಟು ಅವ್ರಿನ್ ಯಾರನ್ನೂ ಮದ್ವೆ ಆಗಲ್ಲ. ನನ್ಗೋಸ್ಕರ ಯಾರು ಕಾಯೋ ಅವಶ್ಯಕತೆ ಇಲ್ಲ. ಅವ್ರವ್ರ ಜೀವನ ಅವ್ರು ನೋಡ್ಕೊಂಡ್ರೆ ತುಂಬಾ ಒಳ್ಳೇದು. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ನಾವೀ ಜನ್ಮದಲ್ಲಿ ಒಂದಾಗಲ್ಲ. ದಯವಿಟ್ಟು ನಮ್ಮನ್ನ ಒಂದ್ ಮಾಡಕ್ ನೋಡ್ಬೇಡ. ಅದು ಅಲ್ದೆ ನಾನೀಗಾಗ್ಲೇ ತುಂಬಾ ದೂರನೇ ಬಂದಿವ್ನಿ. ಸತ್ತಿರೋ ಬಳ್ಳಿಗೆ ಎಷ್ಟೇ ನೀರು ಹಾಕಿದ್ರೂ ಬದುಕಲ್ಲ ಅಲ್ವಾ? ನಮ್ ಪ್ರೀತಿನೂ ಹಾಗೆ. ಅದೆಲ್ಲ ಮುಗ್ದೋಗಿರೋ ಕತೆ ಮತ್ತೆ ಶುರು ಆಗಲ್ಲ. ನೀನಾ ಇಷ್ಟು ನಿಷ್ಠುರವಾಗಿ ಮಾತಾಡ್ತಿರೋದು? ಹಾ, ನಾನೇ. ನೋಡು, ನಿನ್ ಕೈಲಿರೋ ಲೆಟರ್ ಬರ್ದಿದ್ದು ನಾನಲ್ಲ. ನಿಮ್ ಮಾವನ್ ಹಣೆಲಿ ಬರ್ದಿರೋ ಹೆಸರು ನಂದಲ್ಲ. ಇನ್ ಮಾತಾಡಕ್ಕೆ ಏನ್ ಉಳ್ದಿಲ್ಲ.
ನಂಗೆ ತುಂಬಾ ಕೆಲಸ ಐತೆ, ಹೊರಡ್ತೀನಿ. ಈ ಲೆಟ್ರು ಬರ್ದಿದ್ದು ಮೈನಾ ಅಲ್ಲ ಅಂತಂದ್ರೆ ಇನ್ಯಾರಿರ್ಬೋದು? ಒಂದ್ ವೇಳೆ ಲವ್ ಮಾಡ್ತಿರೋ ಪುಷ್ಪಕ್ ಸರ್ ಇರ್ಬೋದಾ? ರೂಪ, 3-4 ದೋಸೆ ಒಟ್ಟಿಗೆ ತಂದ್ರೆ ಆಗಲ್ವಾ? ಒಂದೊಂದೇ ತರ್ತಾ ಇದೀಯಾ, ಅದನ್ನ ತಿನ್ನೋಷ್ಟರಲ್ಲಿ ಜೀರ್ಣನೇ ಆಗೋಗ್ಬಿಟ್ಟಿರುತ್ತೆ. ಅಮ್ಮ ನಿಮ್ಗೆ ಸಾಕಮ್ಮ, ಇನ್ನೊಂದು ಹಾಕೋಂಗಿದ್ರೆ ನಿಮ್ಮ ಅಪ್ಪಂಗೆ ಬಡಿಸು. ಸರಿ ಅಮ್ಮ. ರೂಪಾ, ಇನ್ನೇನು ಮೈನಾ ಬರ್ತಾಳೆ, ಬೇಗ ರೆಡಿ ಆಗು. ರೂಪಾ, ನಿನಗೆ ಹೇಳ್ತಾ ಇರೋದು, ಕೇಳಿಸಿದ್ರು ಕೇಳದೆ ರೀತಿ ಹೋಗ್ತಾ ಇದೆಯಲ್ಲ. ಸಿದ್ದು, ಕಾಣಿಸ್ತಿಲ್ವಾ? ಅಪ್ಪ ಅಮ್ಮ ತಿಂಡಿ ತಿಂತಿದ್ದಾರೆ, ಅವ್ರು ತಿಂದ್ಮೇಲೆನೆ ನಾನು ರೆಡಿ ಆಗೋಕ್ಕಾಗೋದು. ನಿಮ್ಮಮ್ಮ ಅಲ್ಲಿದ್ದಾರೆ ತಾನೆ, ಬೇಕು ಅಂದ್ರೆ ಬಡ್ಸ್ಕೊಂಡ್ ತಿಂತಾರೆ. ರಾಹುಕಾಲ ಬರೋ ಟೈಮ್ ಆಯ್ತು, ಅಷ್ಟರಲ್ಲಿ ಒಡವೆ ಬಿಡಿಸ್ಕೊಂಡ್ ಬರ್ಬೇಕು. ಇನ್ನೂ ಏನ್ ರಾಹುಕಾಲ ಬಂದಿಲ್ವಲ್ಲ? ಯಾರ ಬಗ್ಗೆ ಮಾತಾಡ್ತಿರೋದು? ರಾಹುಕಾಲದ ಬಗ್ಗೆನಾ ಇಲ್ಲ ನನ್ನ ತಂಗಿ ಬಗ್ಗೆನಾ? ಇಲ್ಲಪ್ಪ, ನಾನೇನ್ ಹಾಗಂದಿಲ್ಲ ನೋಡಿ. ರಾಹುಕಾಲನೂ ಬಂದಿಲ್ಲ, ನಿಮ್ ತಂಗಿನೂ ಬಂದಿಲ್ಲ. ಹೇಗಿದ್ರು ರೆಡಿನೇ ಇದ್ದೀನಿ, ಅವಳು ಬಂದ ತಕ್ಷಣ ಹೊರಟು ಬಿಡೋಣ. ಅಣ್ಣಯ್ಯ, ಮೈನಾ, ಮೈನಾ ಇವಾಗ ಬಂದೇನವಾ? ಬಾವಾ. ಮೈನಾ, ಇವಾಗ ಬಂದ್ಯಾ? ನಮಸ್ತೆ. ಅಪ್ಪ ಅಮ್ಮ, ಇವಳೆ ಮೈನಾ, ನಮ್ ಸಿದ್ದುನ್ ತಂಗಿ. ನೀನೇನಮ್ಮ ಅದು ಹಾಸ್ಟೆಲ್ ಉಳ್ಕೊಂಡು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೀಯ ಅಂತ ನಮ್ ರೂಪ ಹೇಳ್ತಾ ಇದ್ಲು, ಅದ್ ನೀನೇನಾ? ನಾನೇ. ಮೈನಾ, ನಮ್ಮಪ್ಪ ಅಮ್ಮ ಇವರು. ಹಾ, ಗೊತ್ತಾಯ್ತು. ನೀನ್ ಕಂಡ್ರೆ ಬಹು ಖುಷಿ ಆಯ್ತದೆ ಕಣಮ್ಮ. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಅಪ್ಪ ಅವನ್ ನೋಡ್ಕೊಂಡು ಅಡ ಇಟ್ಟಿರೋ ಒಡವೆನ ಬಿಡಿಸ್ಕೊಳ್ಳೋ ಮಟ್ಟಕ್ಕೆ ಬೆಳೆದಿದೀಯ. ನನ್ನ ಮಗಳು ಇದ್ದಾಳೆ, ಕಾಲೇಜ್ ಓದಿಸಿದ್ರು ನಯಾ ಪೈಸೆ ಪ್ರಯೋಜನ ಇಲ್ಲ.